ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ನೀಟ್ ಅಪ್ಡೇಟ್ಗೆ ಸ್ವಾಗತ. ರಿಸಲ್ಟ್ ಡೇಟ್ ಅನೌನ್ಸ್ಮೆಂಟ್ ಮಾಹಿತಿ ಬಂದಿದೆ, ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ದಿನಾಂಕದೊಳಗಡೆ ನಿಮಗೆ ನೀಟ್ ರಿಸಲ್ಟ್ ಅನೌನ್ಸ್ಮೆಂಟ್ ಕೂಡ ಆಗ್ತದೆ ಮಾಹಿತಿ ಬಂದಿದೆ. ನೀಟ್ ಯು ಜಿ ಪರೀಕ್ಷೆ ಮರುಪರೀಕ್ಷೆ ನಡೀತು ಜುಲೈ 20 ನಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಕೂಡ ಆಗುತ್ತೆ ಅಂತ ಕೂಡ ಮಾಹಿತಿ ಬಂದಿದೆ. ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ NTA ಕೂಡ ಮಾಹಿತಿ ಬಂದಿದೆ. ಜುಲೈ 21 ನಾವು ಅನೌನ್ಸ್ಮೆಂಟ್ ಕೂಡ ಮಾಡ್ತೀವಿ, ಜುಲೈ 20 ಅಂತೇಳಿ NTA ಕೂಡ ಮಾಹಿತಿ ಬಂದಿದೆ. 2026-27ನೇ ಮೇಲೆ MBBS ಶೈಕ್ಷಣಿಕ ಅವಧಿ ಮೇಲೆ ಯಾವುದೇ ಪರಿಣಾಮ ಬೀಳೋದಿಲ್ಲ ಅಂತ ಭರವಸೆ ಕೊಟ್ಟಿದ್ದಾರೆ. ತ್ವರಿತವಾಗಿ ಮೌಲ್ಯಮಾಪನ ಮಾಡ್ತೀವಿ. ಅಂಡ್ ನಿಮಗೆ ಈ ಪರೀಕ್ಷೆ ಸುಮಾರು 20 ಲಕ್ಷಕ್ಕೂ ಅಧಿಕ ಮಂದಿ ಕೂಡ ಬರೆದಿದ್ದಾರೆ. ಕೋರ್ಸ್ ವ್ಯಾಪ್ತಿ, ಮಾಹಿತಿ, ಆಯುಷ್, BDS ಎಲ್ಲ ಕೂಡ ಇದು ಸಹಾಯ ಆಗುತ್ತೆ. ಹಾಗಾಗಿ ಅಂಕಿಅಂಶ ಪ್ರಕಾರ ಬರೋಬ್ಬರಿ ರಿಸಲ್ಟ್ ಕೊಡೋಕ್ಕೆ ಹೊಸ ಗಡುವು ಕೂಡ ಕೊಟ್ಟಿದ್ದಾರೆ. ಅಂದರೆ 20ನೇ ತಾರೀಕು ಒಳಗಡೆ ನಿಮಗೆ ಹೊಸ ಗಡುವು ಇದೆ. ಆ ಗಡುವು ಒಳಗಡೆ ನಿಮಗೆ ಫಲಿತಾಂಶವನ್ನು ಕೂಡ ಪ್ರಕಟ ಮಾಡಬೇಕು ಅಂತೇಳಿ NTA ಲೈಕ್ ಮೊನ್ನೆ ಸರ್ಕಾರ ಕೂಡ ಸೂಚನೆ ಕೊಟ್ಟಿದೆ. ಹೀಗಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. 20 ಅನೌನ್ಸ್ಮೆಂಟ್ ಕೂಡ ಆಗ್ತಾರೆ. ಅಲ್ಲಿ ನಿಮಗೆ ಫಲಿತಾಂಶ ಪ್ರಕಟ ಕೂಡ ಮಾಡ್ತಾರೆ. ಇದು ಯಾವುದೇ ರೀತಿ ಪರಿಣಾಮ ಬೀಳೋದಿಲ್ಲ ಅಂತ ಹೇಳಿದ್ದಾರೆ. ಬಿಕಾಸ್ ಯಾಕೆಂದ್ರೆ ಸರ್ಕಾರವೇ ಅಂಡರ್ ನಿಯಂತ್ರಣ ಮಾಡೋದಿಲ್ಲ. ಲೇಟ್ ಆದರೂ ಕೂಡ ನಿಮಗೆ ಯಾವುದೇ ರೀತಿ ಪರಿಣಾಮ ಬೀಳೋದಿಲ್ಲ. MBBS, BDS, ಆಯುಷ್ ಮತ್ತು ಇತರೆ ಪದವಿ ಪೂರ್ವ ವೈದ್ಯಕೀಯಕ್ಕೆ ನೀವು ಜಾಯ್ನ್ ಆಗಬೇಕಂದ್ರೆ ಇದನ್ನು ಕಡ್ಡಾಯವಾಗಿ ಬರಬೇಕು. ಬರೋಬ್ಬರಿ 20 ಲಕ್ಷಕ್ಕೂ ಹೆಚ್ಚು ಜನ ಬರೆದಿದ್ದಾರೆ. ತಾತ್ಕಾಲಿಕ ಆನ್ಸರ್ ಕೂಡ ಬಿಟ್ಟಿದ್ರು. ಅದನ್ನು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಜೂನ್ 28 ಅವಕಾಶ ಕೊಟ್ಟಿದ್ದು. ಬರೋಬ್ಬರಿ 10,000ಕ್ಕೂ ಹೆಚ್ಚು ಆಕ್ಷೇಪಣೆ ಕೂಡ ಬಂದಿದೆ. ಅದರ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಅಭ್ಯರ್ಥಿಗಳು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಪ್ರತಿ ಪ್ರಶ್ನೆಗೆ ₹200 ಪಾವತಿಸಬೇಕು ಎಂಬ ಆಕ್ಷೇಪಣೆ ಕೂಡ ಇತ್ತು. ಲೈಕ್ ಅದನ್ನೇನಾದ್ರು ಎಲಿಜಿಬಲ್ ಆದರೆ ಅದನ್ನ ನಾವು ರೀಫಂಡ್ ಮಾಡ್ತೀವಿ ಅಂತ ಹೇಳ್ತಾರೆ. ಏನು ಅಬ್ಜೆಕ್ಷನ್ ಸಲ್ಲಿಸೋದಕ್ಕೆ ದುಡ್ಡಿತ್ತು, ಏನಕ್ಕೆ ಅಬ್ಜೆಕ್ಷನ್ ಸಲ್ಲಿಸೋದಕ್ಕೆ ನೀವು ತಪ್ಪು ಮಾಡಿ ನಮ್ಮನ್ನು ದುಡ್ಡಿಗೆ ಏನು ಕೊಡ್ತೀರಾ, ನಮ್ಮನ್ನು ನಾವೇ ಕಟ್ಟಬೇಕು ಅಂತ ಕೇಳಿದ್ರು. ಅದನ್ನು ಅಪ್ಡೇಟ್ ಏನಂದರೆ ಇಲ್ಲ, ನಾವು ಅದನ್ನು ರೀಫಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು.